ಎಲ್ರಿಗೂ ನಮಸ್ಕಾರ. ಇದೀಗ ತಾನೇ 2023-24ನೇ ಸಾಲಿನ ಒಂದು GFA ಬ್ಯಾಲೆನ್ಸ್ ಶೀಟ್ ಆನ್ಲೈನ್ನಲ್ಲಿ ಲಭ್ಯವಾಗಿದೆ. ಅದನ್ನು ನಾವು ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ. ಈಗ ನಾವು ನಮ್ಮ ಮೊಬೈಲ್ನಲ್ಲೇ ಈ ವರ್ಷದ ಒಂದು GFA ಬ್ಯಾಲೆನ್ಸ್ ಶೀಟ್ ಜೊತೆಗೆ ಈ ಹಿಂದಿನ 2 ವರ್ಷದ ಅಂದರೆ ಒಟ್ಟು 3 ವರ್ಷದ ಬ್ಯಾಲೆನ್ಸ್ ಶೀಟನ್ನು ಸಹಿತ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಹೇಗೆ ಅಂತಂದರೆ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿಗೂ ಒಂದು ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು agkr.cag.gov.in GFA ಸ್ಲಿಪ್ ಅಂತ ಇದೆ, ಅದನ್ನು ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ. ಅದರಲ್ಲಿ GFA ಲಾಗಿನ್ ಅಂತ ಕಾಣುತ್ತೆ, ಅದನ್ನು ಸರ್ಚ್ ಮಾಡಿದಂಥ ಸಂದರ್ಭದಲ್ಲಿ ನಾವು ನೇರವಾಗಿ ಈ ಒಂದು ಆದಮೇಲೆ ಇದು GFAಗೆ ಸಂಬಂಧಪಟ್ಟಂತಹ ಒಂದು ಹೋಮ್ ಪೇಜ್ ಆಗಿದೆ. ಈ GFAಗೆ ಸಂಬಂಧಪಟ್ಟಂಥ ಒಂದು ಇಲ್ಲಿ ಮೊದಲನೇ ಬಾರಿಗೆ ನಾವು ಈ ಪೇಜಿಗೆ ಬಂದಿದ್ದೀವಿ ಅನ್ನೋದಾದರೆ ರಿಜಿಸ್ಟರ್ ಅಂತ ಕಾಣುತ್ತೆ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಈಗ ಆಲ್ರೆಡಿ ನೀವು ಪಾಸ್ವರ್ಡನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂಥವ್ರು, ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರು, ಪಾಸ್ವರ್ಡ್ ನೆನಪಿರ್ತಕ್ಕಂಥವ್ರು ಇಲ್ಲಿ ಸೀರೀಸ್ ಅಂತ ಕಾಣುತ್ತೆ. ಈ ಸೀರೀಸ್ ಅಂತ ಕಾಣೋ ಜಾಗದಲ್ಲಿ ನೀವು ಇಂಗ್ಲೀಷ್ ನಿಮ್ಮ ಏನು GFA ಬ್ಯಾಲೆನ್ಸ್ ಶೀಟ್ನ ಮೊದಲ 3 ಅಕ್ಷರ ಇರುತ್ತಲ್ಲ, ಆ 3 ಇಂಗ್ಲೀಷ್ ಅಕ್ಷರಗಳನ್ನು ಟೈಪ್ ಮಾಡಬೇಕಾಗತ್ತೆ. ಇದಾದಮೇಲೆ ಈಗ ಉದಾಹರಣೆಗೆ ಇಲ್ಲಿ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ನವರಾದರೆ ED ಅನ್ನುತ್ತಾ ಇರುತ್ತಲ್ಲ, ಆ 3 ಅಕ್ಷರಗಳನ್ನ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ GFA ನಂಬರನ್ನು ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಪಾಸ್ವರ್ಡನ್ನು ಟೈಪ್ ಮಾಡಿ ಕೊನೆಗೆ ಸಬ್ಮಿಟ್ ಮಾಡಿದ್ಮೇಲೆ ನಿಮಗೆ ಅದು ಲಾಗಿನ್ ಆಗುತ್ತೆ. ಈಗಿಲ್ಲಪ್ಪ ನನಗೆ ನೆನಪಿಲ್ಲ, ನಮ್ಮದು ಒಂದು ಯಾವುದು GFAಗೆ ಸಂಬಂಧಪಟ್ಟಂಥ ಒಂದು ಯೂಸರ್ ನೇಮ್ ಪಾಸ್ವರ್ಡ್ ನೆನಪಿಲ್ಲ ಅನ್ನೋದಾದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕಾಣುತ್ತೆ. ಇಲ್ಲಿ ಫಾರ್ಗೆಟ್ ಪಾಸ್ವರ್ಡನ್ನು ಟಚ್ ಮಾಡಿದಾಗ ನಿಮಗೆ ಮತ್ತೆ ಈ ಥರ ಹೋಮ್ ಪೇಜ್ ಕಾಣುತ್ತೆ. ಈ ಒಂದು ಹೋಮ್ ಪೇಜಲ್ಲಿ ಏನು ಮಾಡ್ತೀರಿ, ಇಲ್ಲಿ ನಿಮ್ಮ ನೇಮನ್ನು ಹಾಕ್ತೀರಿ. ಇದಾದಮೇಲೆ ಇಲ್ಲಿ ಸೀರೀಸ್ ಅಂತ ಕಾಣುತ್ತೆ. ಇದಾದಮೇಲೆ ಇಲ್ಲಿ ಅಕೌಂಟ್ ನಂಬರ್ ಅಂತ ಕಾಣುತ್ತೆ. ಅಂದರೆ ನಿಮ್ಮ ಹೆಸರು ಹಾಕಿ ಸೀರೀಸ್ EDN ಅಂತ ಹಾಕಿ, ಅದಾದಮೇಲೆ ಅಕೌಂಟ್ ನಂಬರ್ ನಿಮ್ಮ GFA ಬ್ಯಾಲೆನ್ಸ್ ಶೀಟು. EDN ಅಂತಂದರೆ ನಾವು ಎಜುಕೇಷನ್ ಡಿಪಾರ್ಟ್ಮೆಂಟ್ನವರಾದರೆ EDN, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನವರಾದರೆ ಅವ್ರವ್ರಿಗೆ ಸಂಬಂಧಪಟ್ಟಂಥ 3 ಅಕ್ಷರಗಳಿರುತ್ತೆ, ಅವನ್ನ ಟೈಪ್ ಮಾಡಬೇಕಾಗುತ್ತೆ. ಇದಾದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನೀವು ಅದು ಫಾರ್ಗೆಟ್ ಪಾಸ್ವರ್ಡ್ ಆಗುತ್ತೆ. ಅದಾದಮೇಲೆ ಮತ್ತೆ ನೀವು ಎಲ್ಲಿಗೆ ಹೋಗಬೇಕಾಗುತ್ತೆ, ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಏನು ಕಾಣಿಸುತ್ತಲ್ಲ ಅಲ್ಲಿಗೆ ಹೋಗಬೇಕು. ರಿಜಿಸ್ಟ್ರೇಷನ್ ಅಂತ ಟಚ್ ಮಾಡಿದಾಗ ನಿಮಗೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ, ಮತ್ತೊಂದು ಇಂಟರ್ಫೇಸು ಕಾಣುತ್ತೆ. ಇಲ್ಲಿ AF ಅಂತ ಕಾಣುತ್ತಲ್ಲ, ಆ AF ಮೇಲೆ ನಿಮಗೆ ಯಾವ ಡಿಪಾರ್ಟ್ಮೆಂಟ್ ಅಂದರೆ ಇಂಗ್ಲೀಷ್ ಅಕ್ಷರದ ಯಾವ ಅಕ್ಷರ ಇರುತ್ತೋ ಅದನ್ನು ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಎಜುಕೇಷನ್ ಡಿಪಾರ್ಟ್ಮೆಂಟ್ನವರಾದರೆ ಇಲ್ಲಿ ನಾನು EDN ಅಂತ ಕೊಡ್ತಾಯಿದ್ದೀನಿ. EDN ಕೊಟ್ಟಮೇಲೆ ಇಲ್ಲಿ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನಮ್ಮದು ಒಂದು GFA ನಂಬರ್ ಇದೆಯಲ್ಲ ಅದನ್ನು ಕೊಟ್ಟು ಸಬ್ಮಿಟ್ ಕೊಡ್ತಾಯಿದ್ದೀನಿ. ಸಬ್ಮಿಟ್ ಕೊಟ್ಟಾಗ ನಮ್ಮ ಹೆಸರು ಇಲ್ಲಿ ಆಟೋಮೆಟಿಕ್ಕಾಗಿ ತೋರಿಸುತ್ತೆ, ಯಾರ್ದಿದು ಅಂತ ತೋರಿಸುತ್ತೆ. ಅದು ನಮ್ಮದೇ ಆಗಿದ್ದರೆ ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ, ಇಲ್ಲಾಂದರೆ ನೋ ಅಂತ ಕೊಡಬೇಕಾಗುತ್ತೆ. ಎಸ್ ಅಂತ ಕೊಟ್ಟಾಗ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಥರ ಈ ಒಂದು ಇಂಟರ್ಫೇಸ್ನಲ್ಲಿ ನೀವೇನು ಮಾಡ್ತಾಯಿದ್ದೀರಿ ಅಂತಂದರೆ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಜಾಯ್ನಿಂಗ್ ಡೇಟು ಅಂದರೆ ನೀವು ಸೇವೆಗೆ ಸೇರಿದ ದಿನಾಂಕ ಎಂಟ್ರಿ ಮಾಡಬೇಕು. ಇಲ್ಲಿ ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕು. ನೀವು ಯಾವುದಾದ್ರೂ ಒಂದು ಪಾಸ್ವರ್ಡನ್ನು ನೀವು 6 ಡಿಜಿಟ್ಗೆ ಅಂತ ಹೆಚ್ಚಿರ್ತಕ್ಕಂತಹ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂದರೆ ಮೇಲೆ ಏನು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ರೆ ಅದು ಆ ಪಾಸ್ವರ್ಡನ್ನು ಇನ್ನೊಂದು ಸರಿ ಕನ್ಫರ್ಮ್ ಮಾಡಿ, ಅದಾದಮೇಲೆ ಮೊಬೈಲ್ ನಂಬರನ್ನು ಹಾಕಿ ಏನು ಮಾಡಬೇಕಾಗುತ್ತೆ, ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಸಕ್ಸಸ್ಫುಲಿ ಅಂತ ಬರುತ್ತೆ. ಸಕ್ಸಸ್ಫುಲಿ ಅಂತ ಬಂದ ತಕ್ಷಣ ನೀವೇನು ಮಾಡಬೇಕು, ಇಲ್ಲಿ ಕೊನೆಗೆ ಬ್ಯಾಕ್ ಅಂತ ಕಾಣ್ತಿದೆ, ಆ ಬ್ಯಾಕನ್ನು ಟಚ್ ಮಾಡಬೇಕು. ಬ್ಯಾಕನ್ನು ಟಚ್ ಮಾಡಿದಾಗ ಮತ್ತೆ ಹೋಮ್ ಪೇಜಿಗೆ ಬರ್ತಾಯಿದ್ದೀವಿ. ಹೋಮ್ ಪೇಜ್ ಬಂದಾಗ ಮತ್ತೆ ಇಲ್ಲಿ ಸೀರೀಸನ್ನು ಹಾಕಬೇಕಾಗುತ್ತೆ. ನಾವು ಸೀರೀಸನ್ನು ಹಾಕ್ತೀವಿ. ಆಮೇಲೆ ಇಲ್ಲಿ ಅಕೌಂಟ್ ನಂಬರನ್ನು ಹಾಕ್ತೀವಿ. ಅಕೌಂಟ್ ನಂಬರ್ ಹಾಕಿ ನೀವು ಸಬ್ಮಿಟ್ ಅಂತ ಕೊಟ್ಟಾಗ ನಮಗೆ ಈ ಥರ ಒಂದು ಹೋಮ್ ಪೇಜ್ ಕಾಣುತ್ತೆ. ಇಲ್ಲಿ ನೋಡಿ, ಈ ಹೋಮ್ ಪೇಜ್ನಲ್ಲಿ ನಮಗೆ ಕಳೆದ 3 ವರ್ಷದ ಒಂದು ಬ್ಯಾಲೆನ್ಸ್ ಶೀಟನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದು. 23, 24, 22, 23, 21, 22. ಈಗ ನಾವು ರೀಸೆಂಟಾಗಿ ಬೇಕಾಗಿರೋದ್ರಿಂದ 23, 24 ಕೊಟ್ಟು ಸಬ್ಮಿಟ್ ಕೊಡ್ತಾಯಿದ್ದೀವಿ. ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೆ ಏನಾಗುತ್ತೆ, ಒಂದು PDF ಕೇಳುತ್ತೆ. PDF ಅಂತ ಕೊಟ್ಟು ಓಪನ್ ಕೊಟ್ಟ ತಕ್ಷಣ ನಿಮಗೇನಾಗುತ್ತೆ, ನಿಮ್ಮ ಬ್ಯಾಲೆನ್ಸ್ ಶೀಟು ನಿಮಗೆ ಓಪನ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾದಂಥ ಒಂದು GFA ಬ್ಯಾಲೆನ್ಸ್ ಶೀಟು ನಿಮಗೆ ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ನೀವು ಸೇವ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಶೇರ್ ಅಂತ ಕಾಣ್ತಿದೆ. ಮೇಲ್ಗಡೆಗೆ ಶೇರ್ ಆಪ್ಷನ್ ಇದೆಯಲ್ಲ, ಈ ಶೇರನ್ನು ಕೊಟ್ಟ ತಕ್ಷಣ ನಿಮಗಿಲ್ಲಿ ವಾಟ್ಸಪ್ಪು ಮೇಲು ಅಂತ ಕೇಳುತ್ತೆ. ನೀವು ಯಾರಿಗೆ ಬೇಕೋ ಅದನ್ನು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ಮೊಬೈಲ್ಗೆ ನೀವು ಕಳಿಸ್ಕೊಂಡು ಅದನ್ನು ಸೇವ್ ಮಾಡ್ಕೋಬೋದು. ಆಮೇಲೆ ಅದನ್ನು ಪ್ರಿಂಟೌಟ್ ಕೂಡ ತಗೊಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ GFA ಬ್ಯಾಲೆನ್ಸ್ ಶೀಟನ್ನು ನಾವು ಆನ್ಲೈನ್ನಲ್ಲಿ ಡೌನ್ಲೋಡನ್ನು ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ. ಇದು ಎಲ್ರಿಗೂ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು.